ಐಪಿಎಲ್ 19ನೇ ಆವೃತ್ತಿಯ ರಣರೋಚಕ ಪ್ಲೇ ಆಫ್ ಕದನ ಇವತ್ತು ನಡೆಯುತ್ತೆ. ಫೈನಲ್ ಟಿಕೆಟ್ಗಾಗಿ ಆರ್ಸಿಬಿ ಹಾಗೂ ಜಿಟಿ ನಡುವೆ ಹಣಾಹಣಿ. ಮೊದಲ ಕ್ವಾಲಿಫೈಯರ್ನಲ್ಲಿ ಆರ್ಸಿಬಿ ಹಾಗೂ ಜಿಟಿ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಗೆದ್ರೆ ಫೈನಲ್ಗೆ ತಂಡ ಹೋಗುತ್ತೆ. ಇನ್ನು ಸೋತ ಟೀಮ್ಗೆ ಮತ್ತೊಂದು ಚಾನ್ಸ್ ಕೂಡ ಸಿಗುತ್ತೆ. ಇನ್ನು ಬೆಂಗಳೂರು ತಂಡ ಅಂತ ಬಂದ್ರೆ ಅಲ್ಲಿ ಕೊಹ್ಲಿ ಇದ್ದಾರೆ, ಫಿಲ್ ಸಾಲ್ಟ್ ಹಾಗೆ ಭುವಿ ಬಲವನ್ನ ತುಂಬಿದ್ರೆ, ಗುಜರಾತ್ ತಂಡಕ್ಕೆ ಗಿಲ್, ಸಾಯಿ ಸುದರ್ಶನ್, ರಶೀದ್ ಶಕ್ತಿಯಾಗಿದ್ದಾರೆ. ಎರಡೂ ತಂಡಗಳಲ್ಲೂ ಬಲಿಷ್ಠ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಪಡೆ ಇದೆ. ಇನ್ನು ಮುಖಾಮುಖಿಯಾದ 8 ಪಂದ್ಯಗಳಲ್ಲಿ ತಲಾ 4 ಗೆಲುವು ಸಿಕ್ಕಿದೆ. ಜೊತೆಗೆ ಇವತ್ತು ಧರ್ಮಶಾಲಾ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ನಡೆಯುತ್ತೆ. ಈ ಒಂದು ಸ್ಟೇಡಿಯಂನಲ್ಲಿ ಬ್ಯಾಟಿಂಗ್ ಸ್ನೇಹಿ ಪಿಚ್ ಇದೆ. ಹೀಗಾಗಿ ಬ್ಯಾಟಿಂಗ್ ಸ್ನೇಹಿ ಪಿಚ್ನಲ್ಲಿ ಕಿಂಗ್ ಯಾರಾಗ್ತಾರೆ ಅನ್ನೋದು ಸದ್ಯದ ಕುತೂಹಲ. ಬ್ಯಾಟರ್ಗಳು ಮೇಲುಗೈ ಸಾಧಿಸುವ ಅವಕಾಶ ಕೂಡ ಹೆಚ್ಚಿದೆ. ಹೀಗಾಗಿ ಆರ್ಸಿಬಿ ಗೆಲ್ಲುತ್ತಾ ಅಥವಾ ಜಿಟಿ ಗೆಲ್ಲುತ್ತಾ ಕಾದು ನೋಡಬೇಕಿದೆ. ಇನ್ನು ಲೀಗ್ ಹಂತದ ಕುತೂಹಲವೆಲ್ಲ ಮುಗಿದು ಇದೀಗ ಐಪಿಎಲ್ 2026 ಸೀಸನ್ನಲ್ಲಿ ಪ್ಲೇ ಆಫ್ ಪರ್ವ ಆರಂಭವಾಗಿದೆ. ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಅಂಕಪಟ್ಟಿಯ ಮೊದಲ 2 ಸ್ಥಾನಿಗಳಾದ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ಮುಖಾಮುಖಿಯಾಗಲಿವೆ. ಬ್ಯಾಟಿಂಗ್ಗೆ ಅನುಕೂಲಕರವಾದ ಇಲ್ಲಿನ ಪಿಚ್ನಲ್ಲಿ ಹೆಚ್ಚು ಬಾರಿ ಮೊದಲು ಬ್ಯಾಟಿಂಗ್ನ ಯಾರು ಚೂಸ್ ಮಾಡ್ಕೊಂಡಿದ್ರೋ ಆ ಟೀಮ್ಗಳೇ ಗೆದ್ದಿದ್ರೂ ಕೂಡ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದ್ದು ಚೇಸಿಂಗ್ ಮಾಡೋರಿಗೂ ಹೆಚ್ಚು ಅನುಕೂಲ ಅಂತ ಹೇಳಲಾಗ್ತಾ ಇದೆ.